ನಮ್ಮ ಅಭ್ಯಾಸಗಳೇ ನಮ್ಮ ಜೀವನವನ್ನ ನಿರ್ಮಾಣ ಮಾಡೋದು. ನಮ್ಮ ಅಭ್ಯಾಸಗಳು ಸಕಾರಾತ್ಮಕವಾಗಿದ್ರೆ ನಾವು ಯಶಸ್ಸಿನ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಜೀವನದಲ್ಲಿ ಸಕ್ಸಸ್ ಆದ್ರೂ ಅದಕ್ಕೆ ಕಾರಣ ನಮ್ಮ ಅಭ್ಯಾಸಗಳು. ನಾವು ಜೀವನದಲ್ಲಿ ಫೇಲ್ಯೂರ್ ಆದ್ರೂ ಅದಕ್ಕೆ ಕಾರಣ ನಮ್ಮ ಅಭ್ಯಾಸಗಳೇ. ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ 47% ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೀವಿ, ಯಾವ ರೀತಿ ಯೋಚನೆ ಮಾಡ್ತಾ ಇದೀವಿ, ಏನೆಲ್ಲ ಮಾಡ್ತಾ ಇದೀವಿ, ಅದು ಅಭ್ಯಾಸಗಳ ಬಲದಿಂದ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ಕೆಲಸಗಳಲ್ಲಿ 47% ಆಲ್ರೆಡಿ ನಮ್ಗೆ ಅಭ್ಯಾಸ ಆಗಿರೋದನ್ನೇ ರಿಪೀಟ್ ಮಾಡ್ತಾ ಇದೀವಿ. ನಮ್ಮ ಅಭ್ಯಾಸಗಳೇ ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡೋದು. ನಾವು ಜೀವನದಲ್ಲಿ ಯಶಸ್ವಿ ಆಗಿದ್ರು ಅದಕ್ಕೆ ಕಾರಣ ಅಭ್ಯಾಸಗಳು. ನಾವು ಜೀವನದಲ್ಲಿ ಫೇಲ್ಯೂರ್ ಆದ್ರೂ ಅದಕ್ಕೆ ಕಾರಣ ನಮ್ಮ ಅಭ್ಯಾಸಗಳು. ಎಲ್ಲರೂ ಜೀವನದಲ್ಲಿ ಹಣ, ಯಶಸ್ಸು ಇತ್ಯಾದಿ ಎಲ್ಲದನ್ನು ಬಯಸ್ತಾ ಇದ್ದಾರೆ. ಅದೆಲ್ಲ ನಿಮಗೂ ಬರಬೇಕು ಅಂದ್ರೆ ನಿಮ್ಮ ಅಭ್ಯಾಸಗಳು ಸಕಾರಾತ್ಮಕವಾಗಿರ್ಬೇಕು. ನಿಮ್ಮ ಅಭ್ಯಾಸಗಳು ನಕಾರಾತ್ಮಕವಾಗಿದ್ರೆ ಇದು ಯಾವುದು ಯಾವತ್ತೂ ಕೂಡ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ನಮ್ಮ ಅಭ್ಯಾಸಗಳು ಸಕಾರಾತ್ಮಕವಾಗಿದ್ರೆ ಜೀವನದಲ್ಲಿ ಯಾವುದೇ ಶಕ್ತಿ ನಿಮ್ಮನ್ನ ಯಶಸ್ವಿ ಆಗೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಅಭ್ಯಾಸಗಳು ನಕಾರಾತ್ಮಕವಾಗಿದ್ರೆ ನೀವು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಶಸ್ವಿ ಆಗಿರೋರ ಅಭ್ಯಾಸಗಳು ಸಕಾರಾತ್ಮಕವಾಗಿರುತ್ತೆ. ಅವರ ಒಂದೊಂದು ಅಭ್ಯಾಸಗಳು ಕೂಡ ಅವರನ್ನ ಮೇಲಕ್ಕೆ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಅಭ್ಯಾಸಗಳಾಗಿರುತ್ತೆ. ಯಾರೆಲ್ಲ ಪ್ರಪಂಚದಲ್ಲಿ ಇದುವರೆಗೂ ಯಶಸ್ವಿ ಆಗಿದ್ದಾರೆ ಅವರ ಒಂದು ಅಭ್ಯಾಸಗಳು ಕೂಡ ಅವರನ್ನ ಕೆಳಗಡೆ ಕರ್ಕೊಂಡು ಹೋಗುವಂಥದ್ದು, ಅವರಿಗೆ ನಷ್ಟ ಉಂಟು ಮಾಡುವಂಥದ್ದು, ಅವರನ್ನ ಫೇಲ್ಯೂರ್ ಕಡೆ ಕರ್ಕೊಂಡು ಹೋಗುವಂತ ಅಭ್ಯಾಸಗಳು ಅವ್ರಿಗೆ ಇರೋದಿಲ್ಲ. ಅಂತ ಅಭ್ಯಾಸಗಳು ಕಂಡು ಬಂದ್ರೆ ಅದನ್ನ ಅವ್ರು ಸರಿ ಮಾಡ್ಕೊತಾರೆ. ಈಗ ನಾವು ನಿರ್ಧಾರ ಮಾಡ್ಬೇಕು, ನಾನ್ ನಿಜವಾಗ್ಲೂ ಯಶಸ್ವಿ ಆಗ್ಬೇಕು ಅಂತ ಇದೀನ. ನಾವು ಯಶಸ್ವಿ ಆಗ್ಬೇಕು ಅಂದ್ರೆ ಹರಟೆ ಹೊಡೆಯೋದನ್ನ ಬಿಡಬೇಕು. ನೋಡಿ, ನಾವು ಯಶಸ್ವಿ ಆಗ್ಬೇಕು ಹರಟೆ ಹೊಡಿಬೇಕು ಅಂದ್ರೆ ಆಗೋದಿಲ್ಲ. ಗಂಟೆಗಟ್ಟಲೆ ಟಿವಿ ಮುಂದೆ ಕುತ್ಕೊಳೋದು, ಹರಟೆ ಹೊಡೆಯೋದು, ಬ್ಲೇಮ್ ಮಾಡೋದು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದು, ಇದರಿಂದ ಯಶಸ್ಸಿನ ಕಡೆಗೆ ಹೋಗಲ್ಲ. ಇದು ಯಶಸ್ಸಿಗೆ ವಿರುದ್ಧವಾಗಿ ಹೋಗ್ತಾ ಇದೀವಿ. ನೀವು ಹರಟೆ ಹೊಡಿತಾ ಇದ್ದೀರಾ, ಯಶಸ್ಸಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಗಂಟೆಗಟ್ಟಲೆ ಟಿವಿ ನೋಡ್ತಾ ಇದ್ದೀರಾ, ಯಶಸ್ಸಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲೇ ಕಳೆದೋಗಿದ್ದೀರಾ, ನೀವು ಯಶಸ್ಸಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಯಶಸ್ಸಿನ ಕಡೆಗೆ ಹೋಗ್ತಾ ಇಲ್ಲ, ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ನೀವು ಯಶಸ್ವಿ ಆಗ್ಬೇಕು ಅಂತ ಇರುವ ಕ್ಷೇತ್ರದಲ್ಲಿ ಯಾರೆಲ್ಲ ಈಗ ಆಲ್ರೆಡಿ ಯಶಸ್ವಿ ಆಗಿದ್ದಾರೆ ಅವರನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. ಅವರು ಆ ಲೆವೆಲ್ಗೆ ರೀಚ್ ಆಗೋದಿಕ್ಕೆ ಏನೆಲ್ಲ ಕಲ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ, ಅವರ ಮಾತು, ಅವ್ರ ಬಿಹೇವಿಯರ್, ಅವ್ರು ಏನ್ ಕಲಿತಾ ಇದ್ದಾರೆ, ಎಷ್ಟು ಶ್ರಮ ಆಗ್ತಾ ಇದ್ದಾರೆ, ಎಲ್ಲದನ್ನು ಸಣ್ಣ ಸಣ್ಣದನ್ನು ಕೂಡ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದೆಲ್ಲದನ್ನು ನಮ್ಮೊಳಗೆ ನಾವು ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ನಾವು ಕೂಡ ಅವರ ಲೆವೆಲ್ಗೆ ರೀಚ್ ಆಗ್ಬೋದು. ಯಶಸ್ವಿ ಆದವ್ರು ಯಾರು ಕೂಡ ಇದು ನನ್ನ ಕೈಲಿ ಆಗಲ್ಲ ಅಂತ ಹೇಳಲ್ಲ. ಯಶಸ್ವಿಗಳು ಯಾವತ್ತೂ ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋದು, ಬ್ಲೇಮ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ಇದರಲ್ಲಿ ಸಮಯ ಕಳೆಯೋದಿಲ್ಲ. ಸಕ್ಸಸ್ ಆದವ್ರು ಯಾವಾಗಲೂ ಕೂಡ ನಾನು ಹೊಸದನ್ನ ಏನ್ ಕಲಿಬಹುದು, ಹೊಸದ ಪ್ರಪಂಚದಲ್ಲಿ ಏನ್ ಬರ್ತಾ ಇದೆ, ನನ್ನನ್ನು ನಾನು ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು, ನನ್ನ ಆರೋಗ್ಯನ ನಾನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು, ಹೊಸ ಸ್ಕಿಲ್ ಏನ್ ಕಲಿಬಹುದು, ಅವ್ರ ಗಮನ ಯಾವಾಗಲೂ ಸೆಲ್ಫ್ ಡೆವಲಪ್ಮೆಂಟ್ ಕಡೆಗೆ ಇರುತ್ತೆ ಹೊರತು ಜನ ನನ್ನ ಇಷ್ಟಪಡ್ತಾ ಇದಾರೆ ಇಲ್ವೋ, ಹೊಗಳ್ತಾ ಇದಾರೆ ಇಲ್ವೋ, ಯಾರು ನನ್ನ ಇಷ್ಟಪಡ್ತಾರೆ ಯಾರು ನನ್ನ ಇಷ್ಟಪಡಲ್ಲ, ಈ ತರ ವಿಚಾರಗಳಿಗೆ ಯಾವತ್ತೂ ತಲೆ ಕೆಡಿಸ್ಕೊಳೋದಿಲ್ಲ. ನೀವು ಕೂಡ ಜೀವನದಲ್ಲಿ ಯಶಸ್ವಿ ಆಗ್ಬೇಕಾ, ಆದ್ರೆ ಈ ಕ್ಷಣನೇ ಕೂತ್ಕೊಂಡು ಒಂದು ಆತ್ಮಾವಲೋಕನ ಮಾಡಿ. ನನ್ನಲ್ಲಿ ಈ ತರ ಒಂದು ಅಭ್ಯಾಸಗಳು ಯಾಕೆ ರೂಢಿ ಆಯ್ತು, ಈ ತರ ಯೋಚನೆಗಳು ನನ್ನೊಳಗೆ ಬರೋಕೆ ಯಾವೆಲ್ಲ ಘಟನೆಗಳು, ಯಾವೆಲ್ಲ ಕಾರಣಗಳು, ಕೆಲವೊಂದು ಘಟನೆಗಳು, ಕೆಲವೊಂದು ವ್ಯಕ್ತಿಗಳು ನಮ್ಮನ್ಗೆ ಈ ರೀತಿಯ ಒಂದು ಯೋಚನೆಗಳು ಬರೋದಕ್ಕೆ, ಈ ರೀತಿ ಮನಸ್ಥಿತಿ ಬರೋದಕ್ಕೆ ಕಾರಣ ಆಗಿರುತ್ತೆ. ಅವುಗಳನ್ನ ಆತ್ಮಾವಲೋಕನ ಮಾಡಿ ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ಸಣ್ಣತನಗಳು, ಸಣ್ಣ ಯೋಚನೆಗಳು, ಸಂಕುಚಿತ ಮನೋಭಾವ, ನನ್ನ ಕೈಲಾಗಲ್ಲ, ಈ ತರ ಮನೋಭಾವಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಅದ್ಭುತವಾದ ವಿಚಾರ ಏನ್ ಗೊತ್ತಾ, ಯಾರೆಲ್ಲ ಯಶಸ್ವಿ ಆಗಿದ್ದಾರೆ ಅವರ ಪ್ರತಿಯೊಂದು ಅಭ್ಯಾಸಗಳು ನಿಜವಾಗ್ಲೂ ಎಲ್ಲರಿಗೂ ಸ್ಫೂರ್ತಿ ಆಗೋ ತರ ಇರುತ್ತೆ. ನೀವು ಗಮನಿಸ್ ನೋಡಿ, ಯಾರೆಲ್ಲ ಯಶಸ್ವಿ ಆಗಿದ್ದಾರೆ ಅವ್ರ ದಿನಚರಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾರೆ ಅದು ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಒಂದು ಇಂಟರ್ವ್ಯೂ ಹೇಳ್ತಾರೆ, IPL ಸೀಸನ್ ಸ್ಟಾರ್ಟ್ ಆದಾಗಿಂದ ಮುಗಿಯೋ ಕೊನೆ ದಿನವರೆಗೂ ಅವ್ರು ಪ್ರತಿದಿನ ಒಂದೇ ತರದ ಊಟ ಮಾಡ್ತಾ ಇದ್ರು. ಅವ್ರ ವೆಯ್ಟು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಫಿಟ್ನೆಸ್ ಅಷ್ಟು ಸಖತ್ತಾಗಿರ್ಬೇಕು. ಅದೇ ರೀತಿಯಾಗಿ ನೀವು ಶಾರುಖ್ ಖಾನ್ ಅವ್ರು ನೋಡಿ, ಎಷ್ಟು ವರ್ಷದಿಂದ ಅಷ್ಟೇ ವೆಯ್ಟ್ ಅಲ್ಲಿ ಅದೇ ತರ ಇದ್ದಾರೆ. ಅದರ್ಥ ಅವರ ಅಭ್ಯಾಸಗಳು ಅದೇ ತರ ಇದಾವೆ. ಯಾರೆಲ್ಲ ಯಶಸ್ವಿ ಆಗಿದ್ದಾರೆ ಅವರ ಅಭ್ಯಾಸಗಳು, ದಿನಚರಿ ಏನಿದೆ ಅವ್ರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಆಗೋ ತರ ಇರುತ್ತೆ. ಈಗ ನಾವು ನಿಜವಾಗ್ಲೂ ಆತ್ಮಾವಲೋಕನ ಮಾಡ್ಕೋಬೇಕು. ನನ್ನ ಅಭ್ಯಾಸಗಳು, ನನ್ನ ದಿನಚರಿ ನಿಜವಾಗ್ಲೂ ಯಾರಿಗಾರ ಸ್ಫೂರ್ತಿ ಆಗೋ ತರ ಇದೆಯಾ ಅಂತ. ಯಾರೆಲ್ಲ ಸಕ್ಸಸ್ ಆಗಿರ್ತಾರೆ ಅವ್ರು ನಿರಂತರವಾಗಿ ತಮ್ಮನ್ನು ತಾವು ಬದಲಾವಣೆ ಮಾಡ್ಕೊಂತ ಇರ್ತಾರೆ.
ಅವ್ರು ನೀವು 1 ತಿಂಗಳು ಅಥವಾ 6 ತಿಂಗಳು ಹಿಂದೆ ಯಾವ ತರ ಇದ್ರು ಅದನ್ನ ನೋಡಿ ಆ ತರ ಈಗಿರಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಅವ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅಮಿತಾಬ್ ಬಚ್ಚನ್ ಅವ್ರು ನೋಡಿ, ಒಬ್ಬ ನಟ ಆಗಿದ್ದವರು ಈಗ ಟಿವಿ ಪ್ರೆಸೆಂಟರ್ ಆಗಿದ್ದಾರೆ. ಹಾಗಾಗಿ ಆ ಸಮಯಕ್ಕೆ ತಕ್ಕಂತೆ ಕಂಟಿನ್ಯೂಸ್ ಆಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಒಂದು 10 ರಿಂದ 15 ವರ್ಷದ ಹಿಂದೆ ನೋಕಿಯಾ ಕಂಪ್ನಿ ಒಂದೇ ಒಂದು ಕಂಪ್ನಿ ಎಲ್ಲ ಮೊಬೈಲ್ ಬ್ರ್ಯಾಂಡ್ ಅಲ್ಲಿ ನಂಬರ್ 1 ಇತ್ತು. ಈಗ ನೋಡಿ ನೋಕಿಯಾ ಫೋನ್ ಯಾರ ಹತ್ರನೂ ಇಲ್ಲ. ಹಾಗಾಗಿ ಸಮಯಕ್ಕೆ ತಕ್ಕಂತೆ ನಾವು ನಿರಂತರವಾಗಿ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಮೆಂಟಲ್ ಹ್ಯಾಬಿಟ್ಸ್, ಫಿಸಿಕಲ್ ಹ್ಯಾಬಿಟ್ಸ್, ಸ್ಪಿರಿಚುವಲ್ ಹ್ಯಾಬಿಟ್ಸ್, ಎಮೋಷನಲ್ ಹ್ಯಾಬಿಟ್ಸ್ ಇವೆಲ್ಲ ಯಾವ ತರ ಇದೆ? ಯಶಸ್ಸಿನ ಕಡೆ ಕರ್ಕೊಂಡು ಹೋಗೋ ತರ ಇದೆಯಾ, ಫೇಲ್ಯೂರ್ ಕಡೆ ಕರ್ಕೊಂಡು ಹೋಗೋ ತರ ಇದೆಯಾ ಅಂತ. ಈ ಮೆಂಟಲ್ ಹ್ಯಾಬಿಟ್ಸ್, ಫಿಸಿಕಲ್ ಹ್ಯಾಬಿಟ್ಸ್, ಎಮೋಷನಲ್ ಹ್ಯಾಬಿಟ್ಸ್, ಸ್ಪಿರಿಚುವಲ್ ಹ್ಯಾಬಿಟ್ಸ್ ಇದನ್ನ ಸಕ್ಸಸ್ ಪೀಪಲ್ ಕಡೆ ಕಂಪೇರ್ ಮಾಡಿ ನೋಡಿ. ಅವ್ರ ಈ ಎಲ್ಲ ಹ್ಯಾಬಿಟ್ಸ್ಗಳು, ಆ ಎಲ್ಲ ಅಭ್ಯಾಸಗಳು ಏನಿದೆ ಅವು ಎಲ್ಲರಿಗೂ ಸ್ಫೂರ್ತಿ ಆಗೋ ತರ ಇರುತ್ತೆ, ನಿರಂತರವಾಗಿ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗೋ ತರ ಇರುತ್ತೆ. ಹಾಗಾಗಿ ಈ 4 ವಿಭಾಗಗಳಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳಿ, ನೀವು ಯಾವ ದಾರಿಯಲ್ಲಿ ನಡೀತಾ ಇದ್ದೀರಾ, ನೀವು ನಡೀತಾ ಇರುವಂತ ದಾರಿ ಸರಿಯಾಗಿದೆಯಾ ಅಂತ. ಇವತ್ತಿನ ನಿಮ್ಮ ಜೀವನವನ್ನ ಒಂದೇ ಒಂದ್ಸಲ ನೋಡಿ. ನಿಮ್ಮ ಹತ್ರ ಎಷ್ಟು ಹಣ ಇದೆ, ನಿಮ್ಮ ಆರೋಗ್ಯ ಯಾವ ರೀತಿ ಇದೆ, ನಿಮ್ಮ ಸಂಬಂಧಗಳು ಯಾವ ರೀತಿ ಇದೆ, ನಿಮ್ಮ ಸ್ಥಾನಮಾನ ಏನಾಗಿದೆ. ಇದಕ್ಕೆ ಕಾರಣ ನಿಮ್ಮದೇ ಅಭ್ಯಾಸಗಳು. ಈಗ ಹೇಳಿ, ಈಗ ನಿಮ್ಮ ಒಂದು ಸ್ಥಾನಮಾನ, ನಿಮ್ಮ ಆರೋಗ್ಯ ಇದಕ್ಕೆಲ್ಲ ತೃಪ್ತಿ ಇದೆಯಾ? ತೃಪ್ತಿ ಇಲ್ಲ ಅಂದ್ರೆ ಈಗ ನಿಮ್ಮ ಅಭ್ಯಾಸಗಳನ್ನ ಇವತ್ತಿಂದನೇ ಬದಲಾಯಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ನೀವು ಕೂಡ ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡು ಯಶಸ್ಸಿನ ಕಡೆಗೆ ಇವತ್ತಿಂದ ಹೋಗ್ತೀನಿ ಅಂದ್ರೆ ಸಕ್ಸಸ್ ಹ್ಯಾಬಿಟ್ಸ್ ಅಂತ ಕಮೆಂಟ್ ಅಲ್ಲಿ ಬರೀರಿ. ಆಗ ಅದು ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ನೀವು ಇವತ್ತಿನ ನಿಮ್ಮ ಬದಲಾವಣೆ ಜರ್ನಿ ಶುರುವಾಗುತ್ತೆ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೆ ಜೀವನದಲ್ಲಿ ಕೂಡ ಬದಲಾವಣೆ ಬರಲಿ, ಅವರು ಕೂಡ ಒಳ್ಳೆ ಜೀವನವನ್ನ ನಡೆಸಲಿ. ಆಗ ಅವರು ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನ ಕೊಡ್ತಾರೆ. ಅದು ನಿಮ್ಮ ಜೀವನವನ್ನ ಅದ್ಭುತವಾಗಿ ಬದಲಾವಣೆ ಮಾಡುತ್ತೆ. ನಮ್ಮ ಅಕೌಂಟ್ ಅಲ್ಲಿರೋ ಎಲ್ಲ ವಿಡಿಯೋಗಳನ್ನ ಒಂದೊಂದಾಗಿ ನೋಡಿ, ಹಾಗೆ ಫಾಲೋ ಮಾಡಕ್ಕೆ ಮರಿಬೇಡಿ. ಈ ವಿಡಿಯೋದಿಂದ ನಿಮ್ಮ ಜೀವನದಲ್ಲಿ 1% ಬದಲಾವಣೆ ಬಂದ್ರು ನಾನು ಬಹಳ ಖುಷಿ ಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.